ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ದಿನದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ 10ನೇ ತರಗತಿಯ ಗದ್ಯ ಭಾಗ 6 ಎನ್ ಮೂರ್ತಿರಾವ್ ಬರೆದಿರ್ತಕ್ಕಂತಹ ಲಲಿತ ಪ್ರಬಂಧ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗ. ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಇವತ್ತು ದಿವಸ ಅಭ್ಯಾಸ ಮಾಡೋಣ ಮಕ್ಕಳೇ. ನಾವೀಗಾಗಲೇ ಕಳೆದ ತರಗತಿಯಲ್ಲಿ ಲಲಿತ ಪ್ರಬಂಧಗಳು ಅಂತೇನು, ಲಲಿತ ಪ್ರಬಂಧದಲ್ಲಿ ಏನು ಮೂರ್ತಿರಾಯ್ ಅವರ ಕೊಡುಗೆ ಏನು ಅಂತಕ್ಕಂಥ ವಿಚಾರಗಳು, ಹಾಗೆ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗದ ಆರಂಭದ ಜೊತೆಗೇನೆ ಏನು ಮೂರ್ತಿರಾಯ್ ಅವರು ಲೇಖಕರ ಪರಿಚಯವನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ವಿ. ಹಾಗೆ ವ್ಯಾಘ್ರಗೀತೆ ಗದ್ಯ ಭಾಗದಲ್ಲಿ ಈಗಾಗಲೇ ಲೇಖಕರು ಏನೋ ಒಂದು ಅಂಶವನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಮಕ್ಕಳೇ. ಇವತ್ತು ಮನುಷ್ಯ ಎಷ್ಟು ಸ್ವಾರ್ಥ ರೇಖೆಯಲ್ಲಿ ಬದುಕ್ತಾ ಇದ್ದಾನೆ. ಇವತ್ತಿನ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಬದುಕಿನ ಹಕ್ಕನ್ನು ಹೇಳುವಂತಹ ದೃಷ್ಟಿಯಲ್ಲಿ ಏನು ಹುಲಿಯ ಒಂದು ಧರ್ಮ ಶ್ರದ್ಧೆ ಅದನ್ನು ಹೇಳ್ತಾ 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 ಮನುಷ್ಯನ ಒಂದು ಗುಣ ಸ್ವಭಾವವನ್ನು ವ್ಯಂಗ್ಯ ವಿಡಂಬನಾತ್ಮಕ ರೀತಿಯಲ್ಲಿ ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಿದ್ದಾರೆ ಮಕ್ಕಳೇ. ಲೇಖಕರು ಕಳೆದ ತರಗತಿಯಲ್ಲಿ ಅವರ ಸ್ನೇಹಿತರ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿದ್ರು. ಈಗಾಗಲೇ ಅವರು ಮಂತ್ರಿ ಪದವಿಯನ್ನು ಹೋಲುವಂತಹ ಒಂದು ಕುಟುಂಬ, ಈಗ ಮಂತ್ರಿತ್ವ ಇಲ್ಲ, ಅವರು ಶಾನುಭೋಗಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕುಟುಂಬದಲ್ಲಿ ಜಮೀನಿನ ಕಂದಾಯವನ್ನು ವಸೂಲಿ ಮಾಡುವಂತಹ ಒಂದು ಅಂಶ, ಮನೆಯಲ್ಲಿ ಇವತ್ತು ಕೂಡ ಕೀರ್ತಿ ಪುಸ್ತಕ ಪೂಜನೀಯವಾಗಿ ಅವರ ದೇವರ ಮನೆಯಲ್ಲಿ ಪೂಜನೀಯ ಸ್ಥಾನವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು. ಶಾನುಭೋಗರು ಒಂದು ದಿವಸ ಹಿರಿಸಾಲಿಗಾಗಿ ಅವರು ಒಂದು ಹಳ್ಳಿಗೆ ಹೋಗಿದ್ರು. ಅದನ್ನು ಕಂದಾಯವನ್ನು ಕಟ್ಟಿ ಪುನಃ ಹಳ್ಳಿಗೆ ಬರುವಂತಹ ಸಂದರ್ಭದಲ್ಲಿ ಕತ್ತಲಾಗಿತ್ತು. ಆ ಕತ್ತಲಿನ ಸಂದರ್ಭದಲ್ಲಿ ಅವರು ನೆನಪು ಮಾಡ್ಕೊತಾರೆ, ಸ್ವಲ್ಪ ಜೋರಾಗಿ ನಡಿಗೆಯನ್ನು ಆರಂಭ ಮಾಡಿದರೆ ನಾವು ಕತ್ತಲಾಗ ಟೈಮಿಗೆ ನಾವು ಸಮಯಕ್ಕೆ ಮನೆಗೆ ಹೋಗ್ಬೋದು ಅಂತಕ್ಕಂಥ ಸಂದರ್ಭದಲ್ಲಿ ಆ ಕಾಡು ದಾರಿ ಮದಲಿಂಗನ ಕಣಿವೆಯನ್ನು ದಾಟ್ಕೊಂಡು ಅವರು ಹಳ್ಳಿಗೆ ಹೋಗಬೇಕಾಗಿರುತ್ತೆ. ಒಂದು ರೀತಿ ಹಸಿವು ಬೇರೆ, ಕತ್ತಲಾಗಿದೆ, ಜೋರಾಗಿ ನಡಿಗೆಯನ್ನು ಆರಂಭ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಅವರು ಜೋರು ನಡಿಗೆಯಲ್ಲಿ ಆರಂಭ ಮಾಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ಆಗ ತಾನೇ ನಿದ್ರೆಯಿಂದ ಎಚ್ಚರಾಗಿದೆ, ದೇವರು ನನಗೆ ಏನು ಆಹಾರವನ್ನು ಒದಗಿಸ್ತಾನೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಹುಲಿ ಇದೆ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾನುಭೋಗರು ಹೋಗ್ತಾ ಇರುವಂತಹ ಅಂಶವನ್ನು ಹುಲಿ ನೋಡುತ್ತದೆ. ಅಲ್ಲಿ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದ ಆಗುತ್ತೆ. ಆದರೆ ಭಾರತದ ಹುಲಿಗಳು ಯಾವತ್ತೂ ಕೂಡ ಹಿಂದಿನಿಂದ ಹಾರಿ ಮನುಷ್ಯನನ್ನ ಕೊಂದು ತಿನ್ನುವಂತಹ ಸಂಪ್ರದಾಯ ಇಲ್ಲ. ಶಾನುಭೋಗರು ಹುಲಿಯ ಎದುರುಗಡೆ ಇಲ್ಲ, ಹುಲಿಗೆ ಬೆನ್ನು ಮಾಡಿ ಅವರು ನಡಿಗೆಯನ್ನು ಆರಂಭ ಮಾಡಿದ್ದಾರೆ. ಇದು ಹುಲಿ ಬೇಟೆಯಾಡಿ ಶಾನುಭೋಗರನ್ನು ತಿನ್ನಲಿಕ್ಕೆ ಒಂದು ಅಡ್ಡಿ ಇತ್ತು. ಶಾನುಭೋಗರು ಕೂಡ ತುಂಬ ಒಂದು ದಪ್ಪ ದಪ್ಪ ದುಂಡು ಶರೀರವಾಗಿ ಇರ್ತಕ್ಕಂತಹ ಶಾನುಭೋಗರು, ಅವರಿಗೆ ಒಂದು 6ನೇ ಇಂದ್ರಿಯ ಅಂತಕ್ಕಂಥದ್ದು ಏನಿದೆ ಅದು ಕೆಲಸವನ್ನು ಮಾಡ್ತದೆ. ಹುಲಿ ಇನ್ನೇನು ಬರ್ತಾ ಇದೆ, ನನ್ನನ್ನು ತಿನ್ನಲಿಕ್ಕೆ ಬರ್ತಾ ಇದೆ, ಅದು ಕೂಡ ಹುಲಿಯು ಕೂಡ ಯಾವತ್ತೂ ಕೂಡ ಎದುರು ಬದುರು ಇದ್ದಾಗ ಮಾತ್ರ ಅದು ನಮ್ಮ ತಿನ್ನುತ್ತೆ, ಹಿಂಬದಿಯಿಂದ ಅದು ಹಾರಿ ತಿನ್ನೋದಿಲ್ಲ ಅಂತಕ್ಕಂಥ ಅಂಶವೂ ಕೂಡ ಶಾನುಭೋಗರಿಗೆ ಗೊತ್ತಿದೆ. ಇನ್ನೇನು ಹುಲಿ ನನ್ನ ತಿನ್ನಲಿಕ್ಕೆ ಬರ್ತದೆ ಅಂತಕ್ಕಂಥ ಅಂಶವನ್ನು ಇಟ್ಕೊಂಡು ಯಾವತ್ತೂ ಕೂಡ ನಾನು ಬೆನ್ನಿ ಹಿಂದೆ ಮಾಡಬೇಕು ಹುಲಿಗೆ ಅಂತೇಳಿ ಅವ್ರು ಜೋರು ನಡಿಗೆಯನ್ನು ಆರಂಭ ಮಾಡ್ತಾರೆ. ಹುಲಿ ತಪ್ಪಿಸ್ಕೊಳ್ಲಿಕ್ಕೆ ಅವರು ಮುಂದಾಗ್ತಾರೆ. ಇಷ್ಟು ಅಂಶ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಲೇಖಕರು ಮುಂದೆ ಆ ಘಟನೆಯ ಜೊತೆಗೇನೆ ಏನೆಲ್ಲ ನಮಗೆ ತಿಳಿಸ್ಕೊಡ್ತಾರೆ ಅನ್ನುವ ಅಂಶವನ್ನು ನಾವು ಇವತ್ತಿನ ದಿವಸ ಅಭ್ಯಾಸ ಮಾಡೋಣ ಮಕ್ಕಳೇ. ಇವತ್ತಿನ ತರಗತಿಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ.
ಗದ್ಯ ಭಾಗ ವ್ಯಾಘ್ರಗೀತೆ ಪುಟ ಸಂಖ್ಯೆ 59. ಈ ದಿನ ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ ಅನ್ನೋದನ್ನ ನಾವು ಗಮನಿಸೋಣ. ನೋಡಿ, ಇವತ್ತಿನ ದಿನದ ತರಗತಿಯಲ್ಲಿ ಹುಲಿಯು ಹಾರಿ ಕೊಲ್ಲದಿರಲು ಕಾರಣವೇನು ಎನ್ನುವುದನ್ನ ನಾವು ತಿಳ್ಕೊತೀವಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ನಾವು ಸವಿವರವಾಗಿ ನಾವು ತಿಳ್ಕೊಳ್ತೀವಿ. ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡ್ಕೊಂಡು ಬರುವಾಗ ನಡೆದ ಘಟನೆಯನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಮತ್ತೆ ಅದನ್ನ ನಾವು ತಿಳ್ಕೊತೀವಿ ಮಕ್ಕಳೇ. ಹಾಗೆ ಇವತ್ತಿನ ದಿನದ ತರಗತಿಯಲ್ಲಿ ನಾವು ಕಠಿಣ ಪದಗಳನ್ನ ನಾವು ಗಮನಿಸೋಣ. ತೋಟ ಅಂತಂದ್ರೆ ಬಂದೂಕಿನಲ್ಲಿರತಕ್ಕಂತಹ ಗುಂಡನ್ನ ನಾವು ತೋಟ ಅಂತ ಕರಿತೀವಿ. ಲಾಂಛನ ಅಂದ್ರೆ ಗುರುತು, ಚಿಹ್ನೆ ಅಂತಕ್ಕಂಥ ಅರ್ಥವು ಕೂಡ ಬರ್ತದೆ. ಸೈತಾನ್ ಅಂದ್ರೆ ಧರ್ಮಶ್ರದ್ಧೆ ಇಲ್ಲದವನು ಅಂತ ಹೇಳಿ ಅರ್ಥ ಬರುತ್ತೆ. ಪಾಠದ ಜೊತೆಗೇನೆ ಇನ್ನೂ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಒಂದು ಮಾದರಿ ವಾಚನವನ್ನು ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತೀನಿ ಮಕ್ಕಳೇ. ಪುಟ ಸಂಖ್ಯೆ 59 ಪುಸ್ತಕ ಎಲ್ಲ ತೆಗೆದು ಭಾವಿಸ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ಮಕ್ಕಳೇ. ಹುಲಿಯ ಮುಖ ಪೆಚ್ಚಾಯಿತು, ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನಗೆ. ಈ ಸಲವೂ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ನಾಳೆ ಇತರ ವ್ಯಾಘ್ರಗಳ ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದಿ ಬಿಡಲೇ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಬೆಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಯಿತು. ಆದರೂ ಆ ಹುಲಿರಾಯ ಸತ್ಯರತೆಯಾದ ಪುಣ್ಯಕೋಟೆಯನ್ನು ತಿನ್ನನಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಹುಟ್ಟಿ ತಾನು ಆ ಧರ್ಮಕ್ಕೆ ಕೈ ಹಾಕುವುದೇ? ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಸ್ವಧರ್ಮೇ ನಿಧನಂ ಶ್ರೇಯ, ಬೈಬಲ್ ನೆನಪಿಗೆ ಬಂತು. ಸೈತಾನ್ ಹಿಂದಿರುಗು ಎಂದುಕೊಂಡಿ ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಬಲ್ಲದೋ? ಈ ನಡೆಯುವುದು ಸಾಧ್ಯವಾಗಲಿಲ್ಲ. ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನನ್ನು? ಅವರಲ್ಲಿ ಆಯುಧವಿರಲಿಲ್ಲ. ಕೀರ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನು ಫಲಿಸಿತು? ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲೆ ಕೇರಬಹುದೆಂಬ ಹುಚ್ಚು ಆಸೆ. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿ ಬಿಡಬೇಕು. ಅದರ ಮೇಲೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇತ್ತ ಹುಲಿಗೆ ವಿಪರೀತವಾದ ಆಯಾಸ. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆತ್ತುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು
ಬಿದ್ದರು. ಮೊದಲೇ ದಣಿವಾಗಿತ್ತು. ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಕಣ್ಣು ಮಂಜು ಮಂಜು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಗಣಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೋ ಕೋಪದಿಂದಲೋ ಗರ್ಜಿಸಿ ಪಲಾಯನ ಮಾಡಿದರು. ಗಾಡಿಯವರು 5 ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಹೊಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡಿದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಮೈ ಕೈ ಸ್ವಲ್ಪ ನಡುಗುತ್ತಿತ್ತು ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಕೀರ್ತಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಆದರೆ ಅವರ ಮನಸ್ಸಿನೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದಿದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದಿದ್ದೇ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನ ಕೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಇಲ್ಲ, ಅವರು ಬಿದ್ದುದು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಸಂದರ್ಭವನ್ನು ಅರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಒಂದಿನ ಕಥೆಯನ್ನೆಲ್ಲ ಹೇಳಿದರು. ಶಾನುಭೋಗರು ಕುಡಿದ ನೀರು ಒಲಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ರಸದೂಟವನ್ನು ಮಾಡಿದರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳ್ನಗೆ ಮೂಡಿತು. ಊಟದ ರುಚಿ ಇಮ್ಮಡಿಯಾಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣವಸ್ತ್ರದ ಹೊದಿಕೆಯಲ್ಲಿ ಕೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತೆ. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿ. ಆ ಶಾನುಭೋಗರಂತೂ ಈಗ ಇಲ್ಲ. ಆದರೆ ಕೀರ್ತಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಅವರೆಲ್ಲರ ಕೃತಜ್ಞತೆಯೂ ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದುದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಖಂಡಿತವಾಗಿಯೂ ಲೇಖಕರು ಉತ್ತಮವಾಗಿರ್ತಕ್ಕಂತಹ ಈ ಗದ್ಯ ಭಾಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ಗದ್ಯ ಭಾಗದಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿರಾವ್ ಅವರು ಒಂದು ಹುಲಿಯ ಧರ್ಮಶ್ರದ್ಧೆಯನ್ನ ಒಂದು ಘಟನೆಯ ಮೂಲಕ ನಮ್ಮೊಂದಿಗೆ ತಿಳಿಸಿಕೊಟ್ಟು, ಹುಲಿಯ ಧರ್ಮಶ್ರದ್ಧೆಯನ್ನ ಇವತ್ತಿನ ಮನುಷ್ಯರ ಧರ್ಮಾಧರ್ಮಗಳ ಪ್ರಶ್ನೆಯನ್ನ ಕೇಳುವ ನಿಟ್ಟಿನಲ್ಲಿ ಇವತ್ತು ಮನುಷ್ಯ ಮೋಸ, ದಗ, ಸುಳ್ಳು, ಒಂದು ಕೃತ್ರಿಮ ಮನಸ್ಸಿನ ಒಂದು ಹುಡುಕುತನ ಇವೆಲ್ಲವನ್ನ ಗಮನಿಸಿ ಹುಲಿಗೆ ಇರುವಂತಹ ಒಂದು ಧರ್ಮಶ್ರದ್ಧೆ ಇವತ್ತು ಮನುಷ್ಯನಲ್ಲಿ ಇಲ್ಲವಾಗಿ ಹೋಗಿದೆ. ವ್ಯಾಘ್ರ, ಹುಲಿ ಮಾಂಸ ತಿನ್ನುವಂಥದ್ದು, ಒಂದು ಹಿಂಸೆ ಮಾಡಿ ತಿನ್ನುವಂಥದ್ದು. ಅಂತಹ
ಅವರ ದುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲ ಎಂದು ಶಾನುಭೋಗರು ಬಲ್ಲರು. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರೂ ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದು ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಹುಲಿಯ ಮುಖ ಪೆಚ್ಚಾಯಿತು. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದ ಎಂಬ ಮೆಚ್ಚುಗೆ. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು? ಮೇಲೆ ಬಿದ್ದು ಬಿಡಲೇ ಎಂಬ ಯೋಚನೆ ಅದರ ಮನಸ್ಸಿಗೆ ಹೊಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕತೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ? ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ?
ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಸ್ವಧರ್ಮೇ ನಿಧನಂ ಶ್ರೇಯ, ಬೈಬಲ್ ನೆನಪಿಗೆ ಬಂತು. ಸೈತಾನ ಹಿಂದಿರುಗು ಎಂದುಕೊಂಡಿತ್ತು. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನು ಕಾಣಲೊಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೆ ನಡೆಯುವುದಂತೂ ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನೂ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಖಿರ್ದಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವೂ ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನನ್ನು? ಅವರಲ್ಲಿ ಯಾವ ಆಯುಧವಿರಲಿಲ್ಲ. ಖಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನು ಫಲಿಸಿತು? ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೆ ಏರಬಹುದು ಎಂಬ ಹುಚ್ಚು ಆಸೆ. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ಅದರ ಮೇಲೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ಖಿರ್ದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು 1/2 ನಿಮಿಷ ಹಿಡಿಯಿತು. ಆ 1/2 ನಿಮಿಷದಲ್ಲಿ ಶಾನುಭೋಗರು ದೇವರೇ, ಮರ ಹತ್ತುವಷ್ಟು ಅವಕಾಶ ಕರುಣಿಸು, ದೇವರೇ, ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಮರದ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಮೊದಲೇ ದಣಿವಾಗಿತ್ತು. ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು.
ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಕಣ್ಣು ಮಂಜು ಮಂಜು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನೂ ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದವನ್ನ ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಗಾಡಿಯವರು 5 ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ವೇ? ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡು ಎದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಮೈಕೈ ಸ್ವಲ್ಪ ನಡುಗುತ್ತಿತ್ತೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಖಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡಿದ್ದಾಯಿತು. ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತು. ತಾವು ಉಳಿದದ್ದು ಹೇಗೆ? ನಿಸ್ಸಹಾಯರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನ ಕೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಇಲ್ಲ, ಅವರು ಬಿದ್ದಿದ್ದದ್ದು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯದವರಾದ ಶಾನುಭೋಗರ ಬಾಯಿಯಿಂದ ಭಲೇ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚುಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ರಸದೂಟವನ್ನು ಮಾಡಿದರು. ಹುಲಿ ಈಗ ಎಷ್ಟು ಹಸಿದಿರಬೇಕು? ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಯಾವತ್ತೂ ಕೂಡ ಯೋಚನೆಯನ್ನ ಮಾಡಿಲ್ಲ. ಆದರೆ ಮನುಷ್ಯ ಹಸಿವಾದಾಗ ಅಥವಾ ಅವನಿಗೆ ಬೇಕು ಎಂದು ಹೇಳಿ ಅನಿಸಿದಾಗ ಅವನು ಧರ್ಮ ಅಧರ್ಮಗಳ ಪ್ರಶ್ನೆಯನ್ನೇ ಮಾಡದೆ ಧರ್ಮವನ್ನು ಬಿಟ್ಟು ಆ ಧರ್ಮದಲ್ಲಿ ಸಿಗದೇ ಇರತಕ್ಕಂತಹ ಅಂಶಗಳನ್ನು ಅಧರ್ಮದಿಂದ ಅವನು ಕಂಡು ಅದನ್ನು ಪಡೆಯುವಂತಹ ಒಂದು ಆಸಕ್ತಿಗೆ ಅವನು ಹೋಗ್ತಾನೆ. ಅದು ತಪ್ಪು ಅಂತ ಹೇಳಿ ಅದು ಅನಿಸಿದ್ರು ಕೂಡ ಅವನು ಮನುಷ್ಯ ಅದನ್ನು ಮಾಡ್ತಾ ಇರ್ತಾನೆ ಮಕ್ಕಳೇ. ಆದರೆ ಹುಲಿ
ಎಷ್ಟೇ ಹಸಿವಾದರೂ ಕೂಡ ತನ್ನ ಧರ್ಮಶ್ರದ್ಧೆಯಿಂದ ಅದು ಅಧರ್ಮದ ಕಡೆಗೆ ಅದು ಹೋಗಲಿಲ್ಲ ಅಂತಕ್ಕಂತಹ ಒಂದು ವಿಡಂಬನೆಯನ್ನು ನಮಗೆ ಲೇಖಕರು ಈ ಘಟನೆಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಕಳೆದ ತರಗತಿಯಲ್ಲಿ ಶಾನುಭೋಗರು ಅರಲಿಂಗನ ಕಣಿವೆಗೆ ಹೋಗ್ತಾ ಇದ್ರು. ಹುಲಿ ಅದನ್ನು ಹಸಿವಾಗಿದೆ, ಶಾನುಭೋಗರನ್ನ ತಿನ್ನಬೇಕು ಅಂತಕ್ಕಂತಹ ಒಂದು ನಿಟ್ಟಲ್ಲಿ ಯೋಚನೆ ಮಾಡಿದರೆ ಅದಕ್ಕೆ ಅಡ್ಡಿ ಒಂದಿತ್ತು. ಶಾನುಭೋಗರು ಬೆನ್ನು ತೋರಿಸಿ ಅವರ ನಡಿಗೆಯನ್ನು ಆರಂಭಿಸಿದರು. ಹುಲಿ ಎಷ್ಟೇ ಆಗಲಿ ಶಾನುಭೋಗರನ್ನು ತಿನ್ನಬೇಕು ಅಂತ ನಿಧಾನವಾಗಿ ಅದು ಎದುರಿಗೆ ಜಿಗಿದು ಶಾನುಭೋಗರನ್ನು ತಿನ್ನುವ ಯೋಚನೆ ಮಾಡ್ತದೆ. ಆ ಶಾನುಭೋಗರು ಕೂಡ ಅದು ಹುಲಿ ತಿನ್ಲಿಕ್ಕೆ ಬರ್ತದೆ ಅಂತ ಹೇಳಿ ಅವರು ಕೂಡ ಹುಲಿಗೆ ಬೆನ್ನನ್ನು ಮಾಡಿ ಓಡ್ತಾ ಇದ್ದಾರೆ. ಇದು ನೆಡ್ತಾ ಇರ್ತಕ್ಕಂಥದ್ದು. ಆದರೆ ಹುಲಿ ಇನ್ನೇನು ನೆಗೆದು ಶಾನುಭೋಗರನ್ನ ತಿನ್ನಬೇಕು, ಆದರೆ ಪುನಃ ಶಾನುಭೋಗರು ಬೆನ್ನು ತಿರುಗಿಸಿ ಅವರು ಓಡ್ತಾ ಇದ್ದಾರೆ. ಹುಲಿಗೆ ಒಂದು ರೀತಿ ಮುಖ ಅಂತಕ್ಕಂಥದ್ದು ನಿರಾಶೆಯ ಭಾವನೆ ಆ ಮುಖದಲ್ಲಿ ಮೂಡುತ್ತದೆ ಮಕ್ಕಳೇ. ಅಷ್ಟು ಆಗಿತ್ತು. ನೋಡಿ, ಇವತ್ತಿನ ತರಗತಿಯಲ್ಲಿ ಈ ಪಾಠದ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಹುಲಿಯ ಮುಖ ಪೆಚ್ಚಾಯಿತು. ಹುಲಿಯ ಮುಖ ಅಂತಕ್ಕಂಥದ್ದು ತುಂಬ ಆಸೆಯಿಂದ ಶಾನುಭೋಗರನ್ನ ತಿನ್ನಲಿಕ್ಕೆ ಹಸಿವಾಗಿ ತಿನ್ನಲಿಕ್ಕೆ ಬರ್ತದೆ. ಆದರೆ ಅದು ಬೆನ್ನು ತಿರುಗಿಸಿ ಶಾನುಭೋಗರು ಓಡದಿಂದ ಅದಕ್ಕೆ ನಿರಾಶೆ ಆಗ್ತದೆ ಮಕ್ಕಳಿಗೆ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ, ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ನೋಡಿ, ಹುಲಿ ತನಗೆ ಸರಿಸಾಟಿಯಾಗಿರ್ತಕ್ಕಂಥ ವ್ಯಕ್ತಿ ಸಿಕ್ಕಿದ್ದಾನೆ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಶಾನುಭೋಗರು ತಿನ್ಲಿಕ್ಕೆ ಆಗ್ತಾ ಇಲ್ಲ. ಬೆನ್ನನ್ನು ತಿರುಗಿಸಿ ಅವರು ಓಡ್ತಾ ಇದ್ದಾರೆ. ಅದು ಕೂಡ ತನ್ನ ಪ್ರಯತ್ನವನ್ನ ಬಿಡಬಾರದು ಅಂತ ಹೇಳಿ ಶಾನುಭೋಗರನ್ನ ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪುನಃ ಅದು ತಿನ್ನಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ. ಮತ್ತೊಂದು ಬಾರಿ ನೆಗೆಯುತ್ತದೆ. ಈ ಸಲವೂ ಕೂಡ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನು ಮಾತ್ರ ಹೊರತು ಎದುರಾಳಿ ಶಾನುಭೋಗರ ಮುಖದರ್ಶನ ಅದಕ್ಕೆ ಆಗಲಿಲ್ಲ. ಶಾನುಭೋಗರ ಬೆನ್ನು ತಿರುಗಿಸಿ ಅವರು ಓಡ್ತಾ ಇರ್ತಾರೆ. ಆದರೆ ಒಂದು ಕಡೆ ಹುಲಿಗೆ ಹಸಿವು ಆಗಿದೆ, ಮತ್ತೊಂದು ನಿಶಕ್ತಿಯೂ ಕೂಡ ಅದಕ್ಕೆ ಆಗಿದೆ. ಮತ್ತೊಂದು ಕಡೆ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತಲ್ಲ, ಬೇರೆ ಹುಲಿಗಳು ನನ್ನನ್ನು ನೋಡಿ ನಗೆಪಾಟಲಿಗೆ ಗುರಿ ಆಗ್ತಾವಲ್ಲ ಮಾಡ್ತಾವಲ್ಲ ಅಂತೇಳಿ ಹುಲಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ನಾಳೆ ಏನಾದರೂ ಕೂಡ ಬೇರೆ ಹುಲಿಗಳು ನನ್ನನ್ನು ಒಂದು ರೀತಿ ಶಕ್ತಿಹೀನ ಅಂಥೇಳಿ ತನ್ನ ಮೇಲೆ ಅಗೌರವವನ್ನು ತೋರಿಸ್ತವೆ ಅಂತೇಳಿ ಹೇಗಾದರೂ ಮಾಡಿ ಶಾನುಭೋಗರನ್ನ ತಿಂದೇ ನಾನು ಹೋಗಬೇಕು, ನನ್ನ ಹಸಿವನ್ನು ಇಂಗಿಸ್ಕೋಬೇಕು ಅಂತಕ್ಕಂಥ ಯೋಚನೆ ಮನಸ್ಸಿನಲ್ಲಿ ಮಾಡ್ತದೆ. ನೋಡಿ, ಆದರೆ ಅದಕ್ಕೆ ಶಾನುಭೋಗರು ಎಡೆ ಮಾಡಿಕೊಡ್ತಾ ಇಲ್ಲ. ನೋಡಿ, ಹುಲಿಯ ಮನಸ್ಸಿನಲ್ಲಿ ಏನೆಲ್ಲ ಇಂತಹ ಅಂಶಗಳು ಬರ್ತದೆ ಅನ್ನೋದನ್ನು ಲೇಖಕರು ಹೇಳ್ತಾರೆ. ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಸದ್ವಂಶ, ಸತ್ ಪ್ಲಸ್ ವಂಶ, ಸದ್ವಂಶ, ಜಸ್ತ್ವ ಸಂಧಿಗೆ ಇದು ಉದಾಹರಣೆಯಾಗಿದೆ ಮಕ್ಕಳೇ. ಇಲ್ಲಿ ಕಂಡವಿದಕೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ಎಂದು ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಯಿತು. ನೋಡಿ, ನಿಮಗೆಲ್ಲರೂ ಕೂಡ ಕತೆ ಗೊತ್ತಿದೆ ಮಕ್ಕಳು. ಹಸು ಮತ್ತೆ ಹುಲಿಯ ಕತೆ ನೋಡಿ. ಕಾಡಿನಲ್ಲಿ ಹಸುಗಳು ಮೇಯ್ತಾ ಇರ್ತವೆ. ಹಸುಗಳು ಮೇಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸು ಒಂದು ಗುಹೆಗೆ ಹೋಗ್ತದೆ. ಅಲ್ಲಿ ಹುಲಿಯನ್ನ ಕಾಣುತ್ತೆ. ಹುಲಿ ಆ ಹಸುವನ್ನ ತಿನ್ನಬೇಕು ಅಂತೇಳಿ ಮುಂದೆ ಬೀಳುತ್ತೆ. ಹಸು ಬೇಡ್ಕೊಡುತ್ತೆ, ಮನೆಯಲ್ಲಿ ನನ್ನ ಮಗು ಇದೆ, ಅದಕ್ಕೆ ಹಾಲನ್ನು ಕೊಟ್ಟು ಪುನಃ ಬರ್ತೀನಿ ಅಂತೇಳಿ ಕೇಳಿಕೊಳ್ಳುತ್ತೆ. ಹುಲಿ ಆಯಿತು, ನೀನು ಬರಲೇಬೇಕು ಅಂಥೇಳಿ ಒಂದು ಪ್ರಮಾಣವನ್ನು ವಚನವನ್ನು ತೆಗೆದುಕೊಂಡು ಪುನಃ ಕಳಿಸ್ಕೊಡುತ್ತೆ. ಆ ಹಸು ಪುನಃ ಮನೆಗೆ ಹೋಗಿ ಕರುಗಳಿಗೆ ಹಾಲನ್ನು ಕೊಟ್ಟು ತನ್ನ ಸ್ನೇಹಿತರಿಗೆಲ್ಲವೂ ಕೂಡ ತನ್ನ ಕರುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಪುನಃ ಆ ಹಸು ಗುಹೆಗೆ ಹೋಗಿ ತಿನ್ನು ಅಂತೇಳಿ ಹುಲಿಗೆ ಹೇಳುತ್ತೆ. ಆ ಹುಲಿ ಆ ಹಸುವಿಗೆ ಒಂದು ಗೌರವ ಆಧಾರ, ನಿನ್ನ ಮಾತಿನ ಪ್ರಕಾರ ನೀನು ನಡ್ಕೊಂಡಿದೀಯಾ ಅಂಥೇಳಿ ಆ ಗೌರವ ಆಧಾರಗಳನ್ನು ಕೊಡುವಂತಹ ಒಂದು ಕತೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ನೋಡಿ. ಪುಣ್ಯಕೋಟಿ ಗೋವಿನ ಕತೆ ಅಂತೇಳಿ ಅದು ಜನಪದ ಕಥೆಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಕತೆ.
ಈ ಒಂದು ಕಥೆಗೂ ಈ ಹುಲಿಗೂ ಒಂದೇ ರೀತಿಯ ಒಂದು ಸಾಮ್ಯತೆಯನ್ನ ಹೇಳ್ತೀವಿ. ಈ ವಂಶದಲ್ಲಿ ಜನಿಸಿರ್ತಕ್ಕಂಥ ಹುಲಿ ಇದು ಅಂತಕ್ಕಂಥದ್ದು ಲೇಖಕರ ಒಂದು ಅಭಿಪ್ರಾಯ. ಈ ರೀತಿಯಾಗಿ ಅದು ಕೂಡ ಧರ್ಮವನ್ನ, ಆ ಧರ್ಮದ ಒಂದು ಸತ್ಯ ಕಥೆಯ ಜೊತೆಗೇನೆ ಅದೇ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಹುಲಿ ಆಗಿರೋದ್ರಿಂದ ತಾನು ಕೂಡ ಸತ್ಯಸಂಧವಾಗಿಯೇ ನಡ್ಕೋಬೇಕು ಅಂತಕ್ಕಂತಹ ಅಂಶವನ್ನ ಅದು ತಾಳುತ್ತೆ. ಆದರೆ ಅವತ್ತಿನ ಸಂದರ್ಭದಲ್ಲೂ ಕೂಡ ಆ ಗೋವನ್ನು ಚಪ್ಪರಿಸ್ಕೊಂಡು ತಿನ್ಬೋದಾಗಿತ್ತು, ಆದರೆ ಅದು ತಿಂದಿಲ್ಲ. ತನ್ನ ಮಾನವೀಯ ಮೌಲ್ಯಗಳನ್ನು ಅದು ಕೂಡ ಮೆರೆದಿದೆ ಅಂತಕ್ಕಂಥ ಅಂಶವನ್ನು ಮನುಷ್ಯನಿಗೆ ಉದಾಹರಣೆಯಾಗಿ ಇದನ್ನ ಕಥೆಯನ್ನು ಹೇಳ್ತಾರೆ ಮಕ್ಕಳೇ. ಅದೇ ರೀತಿಯಾಗಿರ್ತಕ್ಕಂತಹ ಇವತ್ತಿನ ಸಂದರ್ಭದಲ್ಲೂ ಕೂಡ ಶಾನುಭೋಗರನ್ನ ತಿನ್ನಲಿಕ್ಕೆ ಅವಕಾಶ ಇದೆ. ಅದು ಧರ್ಮದಿಂದ ಬಿಟ್ಟು ಅಧರ್ಮದ ಕಡೆಗೆ ಒಲವನ್ನು ತೋರಿಸಿದ್ದೇ ಆದರೆ ಹುಲಿ ಕ್ಷಣಕಾಲದಲ್ಲಿ ಶಾನುಭೋಗರನ್ನು ತಿನ್ಬೋದಾಗಿತ್ತು. ಆದರೆ ಈ ಹುಲಿ ತನ್ನ ಧರ್ಮಶ್ರದ್ಧೆಯನ್ನ ಅದು ಬಿಡ್ತಾ ಇಲ್ಲ. ಇಂತಹ ಕಥೆಯ ಸುವರ್ಣಾಕ್ಷರದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇವತ್ತು ನಾನು ಅದೇ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂತಹದ್ರಿಂದ ನಾನು ಕೂಡ ಧರ್ಮದಲ್ಲಿ ನಡಿಬೇಕು ಅಂತಕ್ಕಂಥ ಅಂಶವನ್ನ ಇಲ್ಲಿಗೆ ಹೇಳುತ್ತೆ ಮಕ್ಕಳೇ. ಹಸುವನ್ನು ಅನ್ನೋ ಯಾವ ವಿಭಕ್ತಿ ಪ್ರತ್ಯಯ ಮಕ್ಕಳೇ ಹೇಳಿ? ಪ್ರಥಮವು, ದ್ವಿತೀಯ ಅನ್ನು, ತೃತೀಯದಿಂದ ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ತಕ್ಕಂತಹ ಒಂದು ಪದ ಮಕ್ಕಳೇ. ಗಮನಿಸಿ. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಧರ್ಮೇ ನಿಧನಂ ಶ್ರೇಯ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಬಂದಿರ್ತಕ್ಕಂಥ ಒಂದು ಸಂಸ್ಕೃತ ಶ್ಲೋಕ. ಸ್ವಧರ್ಮ ಅಂದರೆ ನನ್ನ ನನ್ನ ಧರ್ಮವನ್ನು ನಾನು ಪಾಲನೆ ಮಾಡಲೇಬೇಕು, ಅದರಿಂದ ಶ್ರೇಯಸ್ಸು ಇದ್ದೇ ಇರ್ತದೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಅದೇ ಕ್ರಿಶ್ಚಿಯನ್ ಧರ್ಮದ ಆಗಿರ್ತಕ್ಕಂತಹ ಒಂದು ಶ್ರೇಷ್ಠ ಗ್ರಂಥ ಬೈಬಲಲ್ಲೂ ಕೂಡ ಸೈತಾನ್ ಹಿಂದಿರುಗು ಅಂತಂದರೆ ಅಧರ್ಮಕ್ಕೆ ಎಡೆ ಮಾಡಿಕೊಡುವಂಥದ್ದು. ಈ ರೀತಿಯಾಗಿ ಸೈತಾನ್ ಧರ್ಮಶ್ರದ್ಧೆ ಇಲ್ಲದವನು ಅಂತೇಳಿ, ಸೈತಾನ್ ಹಿಂದಿರುಗು ಅಂತಂದರೆ ಧರ್ಮಶ್ರದ್ಧೆ ಅಂತಕ್ಕಂಥದ್ದು ಇಲ್ಲದೆ ಅಧರ್ಮಕ್ಕೆ ಎಡೆ ಕೊಡೋದು ಅಂತೇಳಿ ಈ ರೀತಿಯ ಅಂಶದೊಂದಿಗೆ ಮುಂದೆ ಬರುವ ಕತೆ. ಆ ಪಾಪದ ಯೋಚನೆಯನ್ನ ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಪುನಃ ಹುಲಿ ಬಿಡಿಯ ತನ್ನ ಪ್ರಯತ್ನವನ್ನು ಮಾಡುತ್ತದೆ. ಪುನಃ ಶಾನುಭೋಗರಿಂದ ಮೇಲೆ ಜಿಗಿಯುತ್ತೆ. ಆದರೆ ಶಾನುಭೋಗರು ಪುನಃ ಆ ಹುಲಿಯ ಎದುರಿಗೆ ಇರಲಿಲ್ಲ, ಬೆನ್ನು ತಿರುಗಿಸಿ ಮತ್ತೆ ಪುನಃ ಓಡ್ತಾ ಇದ್ದಾರೆ. ಈ ರೀತಿ ಶಾನುಭೋಗರು ಬೆನ್ನು ತಿರುಗಿಸಿ ಓಡ್ತಾ ಇದ್ದಾರೆ, ಹುಲಿಯೂ ಕೂಡ ಬಿಡ್ತಾ ಇಲ್ಲ. ಪುನಃ ಓಡಿ ಬಂದು ಎದುರಿಗೆ ನೆಗೆಯುತ್ತೆ. ಆದರೆ ಶಾನುಭೋಗರು ಮತ್ತೆ ಪುನಃ ಬೆನ್ನು ತಿರುಗಿಸಿ ಓಡ್ತಾ ಇದ್ದಾರೆ ಮಕ್ಕಳೇ, ಹುಲಿಯಿಂದ ರಕ್ಷಣೆ ಪಡೆಯೋದಕ್ಕಾಗಿ. ಈ ರೀತಿ ಕುಲಾಲ ಚಕ್ರದಲ್ಲಿ ತಿರುಗುತ್ತಿದ್ದರು. ಕುಲಾಲ ಚಕ್ರ ಅಂತಂದ್ರೆ ಕುಂಬಾರ ಮಡಿಕೆ ಮಾಡುವಂತಹ ಸಂದರ್ಭದಲ್ಲಿ ತಿರುಗಿಸುವಂತಹ ಒಂದು ಚಕ್ರ ಏನಿದೆಯಲ್ಲ, ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು, ಇದನ್ನ ಕುಲಾಲ ಚಕ್ರ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನ ಆಗಲೇ ಇಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಾಲಾರಂಭಿಸಿತು. ಈ ರೀತಿಯಾಗಿ ಶಾನುಭೋಗರು ಕೂಡ ಹುಲಿಯೂ ಕೂಡ, ಹುಲಿ ಶಾನುಭೋಗರನ್ನ ಮುಖ ದರ್ಶನವನ್ನು ಮಾಡಿ ಎದುರಿಗೆ ತಿನ್ನುವ ಪ್ರಯತ್ನ ಮಾಡುತ್ತೆ. ಶಾನುಭೋಗರು ಹುಲಿಗೆ ಮುಖದರ್ಶನವಾಗದೆ ಬೆನ್ನು ತಿರುಗಿಸಿ ಓಡುವಂತಹ ಸಂದರ್ಭ, ಎರಡೂ ಕೂಡ ಹೀಗೆ ಬಹಳ ಹೊತ್ತು ನಡೆಯುತ್ತೆ. ಆದರೆ ಎಷ್ಟೊತ್ತು ನಡೆಯಲಿಕ್ಕೆ ಸಾಧ್ಯ? ಶಾನುಭೋಗರು ಕೂಡ ಸುಸ್ತಾಗಿದೆ. ಹೇಗಾದರೂ ಮಾಡಿ ಸಂಕಷ್ಟದಿಂದ ಸನ್ನಿವೇಶದಿಂದ ತಪ್ಪಿಸ್ಕೋಬೇಕು ಅಂತಕ್ಕಂತಹ ಯೋಚನೆಯನ್ನ ಮಾಡ್ತಾರೆ. ಹೇಗಾದರೂ ಮಾಡಿ ಹುಲಿಯನ್ನ ತನ್ನ ಜೀವ ಉಳಿಸ್ಕೊಳ್ಲಿಕ್ಕೆ ಆ ಹುಲಿಯನ್ನ ಕೊಂದು ಬಿಡೋಣ ಅಂತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಶಾನುಭೋಗರಲ್ಲಿರ್ತಕ್ಕಂಥ ಆಯುಧವಾದ ಏನು, ಹುಲಿಗೆ ಕೊಲ್ಲುವಂತಹ ಆಯುಧ ಶಾನುಭೋಗರ ಇಲ್ಲ. ಅವರ ಕೈಲಿರ್ತಕ್ಕಂಥದ್ದು ಕಿರ್ದಿ ಪುಸ್ತಕ ಅಂದರೆ ಕಂದಾಯವನ್ನು ವಸೂಲಿ ಮಾಡುವಂತಹ, ಅದರ ಲೆಕ್ಕವನ್ನು ಬರೆಯುವಂತಹ ಒಂದು ಪುಸ್ತಕ ಕಿರ್ದಿ ಪುಸ್ತಕ. ಈ ಪುಸ್ತಕದಿಂದ ಹುಲಿಗೆ ಹೊಡೆದ್ರೆ ಏನು ಪ್ರಯೋಜನ? ಅದು ಏನೂ ಕೂಡ ಹುಲಿಗೆ ಮಾಡೋದಿಲ್ಲ ಅಂತಕ್ಕಂಥ ಅಂಶದಲ್ಲಿ ಇಟ್ಕೊಂಡು ಕಿರ್ದಿ ಪುಸ್ತಕದಿಂದ ಹೊಡೆದರೂ ಕೂಡ ಅದಕ್ಕೆ ಪೆಟ್ಟಾಗಿಲ್ಲ. ಆದರೆ ಹುಲಿ ತನ್ನ ಕೈಯಲ್ಲಿರ್ತಕ್ಕಂತಹ ಉಗುರುಗಳಿಂದ ಪಂಚದಿಂದ ಏನಾದರೂ ಕೂಡ ಶಾನುಭೋಗರಿಗೆ ಒಂದು ಏಟನ್ನ ಹೊಡೆದಿದ್ದೇ ಆದರೂ ಕೂಡ ಶಾನುಭೋಗರು ಅಲ್ಲೇ ಪ್ರಾಣವನ್ನ ಬಿಡುವಂತಹ ಸಂದರ್ಭಗಳು ಇದ್ದು. ಆದರೆ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕುವಂತಹ ಯೋಚನೆ ಮಾಡಿದರೂ ಕೂಡ ಅಲ್ಲಿ ಸಮಯ ಇಲ್ಲ. ಶಾನುಭೋಗರು ಕೂಡ ಬೆನ್ನನ್ನು ತಿರುಗಿಸಿ ಓಡ್ತಾ ಇದ್ದಾರೆ, ಹುಲಿಯೂ ಕೂಡ ಅದನ್ನು ಬಿಡ್ತಾ ಇಲ್ಲ, ಎದುರಿಗೆ ಜಿಗಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಶಾನುಭೋಗರಿಗೆ ಯೋಚನೆ ಮಾಡ್ತಾರೆ, ಸತ್ತೇ ಸಾಯ್ತೀನಿ ಎಂದಾಗ ಏನಾದರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಾಯೋಣ ಅಂತಕ್ಕಂತಹ ಒಂದು ಯೋಚನೆಯನ್ನ ಅವರು ಮಾಡ್ತಾರೆ. ಆದರೆ
ಯಾವುದೇ ರೀತಿ ಆಯುಧ ಇರದೇ ಇರೋದ್ರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಒಂದು ಮರ ಹತ್ತು ಅಷ್ಟಾದರೂ ಕೂಡ ನನಗೆ ಸಮಯವನ್ನು ಕರುಣಿಸ್ತಿದ್ದೇವೆ ಅಂತ ಹೇಳಿ ಬೇಡ್ಕೊಳ್ತಾರೆ. ಆದರೆ ನೆಲದ ಮೇಲೆ ಇರ್ತಕ್ಕಂತಹ ಕಲ್ಲನ್ನು ಎಡವಿ ಶಾನುಭೋಗರು ನೆಲಕ್ಕೆ ಬಿದ್ದು ಬಿಡ್ತಾರೆ. ಬಿದ್ದಾಗ ಅವರಿಗೆ ಈಗಾಗಲೇ ಹಸಿವಾಗಿತ್ತು ಮತ್ತು ಸುಸ್ತು ಕೂಡ ಆಗಿದೆ. ಅದರಿಂದ ಅವರು ಪ್ರಜ್ಞಾಹೀನವಾಗಿ ಅವರು ನೆಲದ ಮೇಲೆ ಬೀಳ್ತಾರೆ. ಇಂತಹ ಸಂದರ್ಭ ಒದಗಿ ಬರುತ್ತೆ. ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ ಅಂತಕ್ಕಂಥ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ನಮಗೆ ಲೇಖಕರು ತಿಳಿಸ್ಕೊಡ್ತಾರೆ. ಅಂದರೆ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ಅಂತಕ್ಕಂಥ. ಆದರೆ ಕೆಟ್ಟ ದುರ್ಗಂಧ, ಸುಗಂಧ, ದುರ್ಗಂಧ. ಸರ್ ಈಗ ಮಧುರಕ್ಕೆ ಏನು ಅಪೋಸಿಟ್? ಮಧುರ ಹಾಡಿನ ಮುಖಾಂತರವಾಗಿ ಬಂದ್ರೆ ಅದಕ್ಕೆ ಕರ್ಕಶ. ಇನ್ ಜನರಲ್ ಮಧುರ, ಕರ್ಕಶ ಅಂತ ಹೇಳ್ಬೋದು. ಸುವಾಸನೆ ವಿರುದ್ಧ ಪದ ದುರ್ವಾಸನೆ. ದುರ್ವಾಸನೆ. ಸುವಾಸನೆ, ದುರ್ವಾಸನೆ. ಜಾಡು, ಅದು ಜಡ ಅಂತ ಹೇಳಿದ್ರೆ ಮಂದ. ಜಾಡು, ಸುವಾಸನೆಯ ಜಾಡು ಅಂತ ಹೇಳಿದ್ರೆ ಹಾದಿಯನ್ನೇ, ಆ ವಾಸನೆ ಯಾವ ಕಡೆ ಡಿರೆಕ್ಷನ್ ಅಲ್ಲಿ ಬರ್ತಾ ಇದೆಯೋ ಆ ಹಾದಿಯನ್ನೇ ಹಿಡ್ಕೊಂಡು ಬರುವಂತದ್ದು. ಜಡ ಅಂತ ಹೇಳಿದ್ರೆ ಮಂದ, ಜಾಡು ಅಂತ ಹೇಳಿದ್ರೆ ಇಲ್ಲಿ ಹಾದಿ ಅಂತ ಅರ್ಥ. ನಿಶ್ಶಬ್ದಕ್ಕೆ ವಿರುದ್ಧ ಪದ ಶಬ್ದ. ನೋಡ್ಕೊಳ್ಳಿ ಪದವನ್ನ ಹೇಗೆ ಬರಿಬೇಕು. ನಿಶ್ಶಬ್ದ ಅಂತ ಶಾ ಒತ್ತಕ್ಷರನೇ ಬಿಟ್ಬಿಟ್ಟಿರ್ತೀರಾ ನೀವು. ಶಬ್ದ, ನಿಶ್ಶಬ್ದ. ಶಬ್ದ, ನಿಶ್ಶಬ್ದ. ರಸ್ತೆಯ ಷಷ್ಠಿ ವಿಭಕ್ತಿ ಪ್ರತ್ಯಯ. ರಸ್ತೆಯ ಷಷ್ಠಿ ವಿಭಕ್ತಿ ಪ್ರತ್ಯಯ. ದುಂಡು ದುಂಡಾದ ದ್ವಿರುಕ್ತಿ. ದುಂಡಾದ ಅಂತ ಹೇಳಿದ್ರೆ ಒಂದು ರೂಪವನ್ನು ಹೊಂದಿರುವಂತಹ, ಗುಂಡಾದ ರೂಪವನ್ನು ಹೊಂದಿರುವಂತಹ ದ್ವಿರುಕ್ತಿ. ಶರೀರ ಸಮಾನಾರ್ಥಕ ಪದ. ಏನು ತನೀಶ್? ದೇಹ, ತನು. ಶರೀರ, ದೇಹ, ತನು. ಪರಮಾನಂದ ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ. ಸವರ್ಣ ದೀರ್ಘ ಸಂಧಿ. ಪರಮ ಪ್ಲಸ್ ಆನಂದ, ಪರಮಾನಂದ, ಸವರ್ಣ ದೀರ್ಘ ಸಂಧಿ. ಬೆನ್ನು ತಿರುಗಿಸಿ ಕ್ರಿಯಾ ಯಾವ ಸಮಾಸ? ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಬೆನ್ನನ್ನು ತಿರುಗಿಸಿ, ಬೆನ್ನು ತಿರುಗಿಸಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಶತ್ರು ವಿರುದ್ಧ ಪದ ಮಿತ್ರ. ಸಮಾನಾರ್ಥಕ ಪದ ವೈರಿ. ವೈರಿ. ಸಮಾನಾರ್ಥಕ ಪದ ವೈರಿ. ಸರ್ ಒಂದು ಪ್ರಶ್ನೆ ಇತ್ತು ಸರ್. ಹಾ ಸರ್, ಅಭಿಮುಖಕ್ಕೆ ವಿರುದ್ಧ ಪದ ವಿಮುಖ ಅಲ್ವಾ ಸರ್? ವಿಮುಖ, ವಿರುದ್ಧ ಮುಖ ಅಂತಾನೂ ಕೂಡ ಆಗ್ಬೋದು. ಅದು ವಿಮುಖ ಅನ್ನುವಂಥದ್ದು ಒಂದೊಂದು ಸಾರಿ ಒಂದೊಂದು ಅರ್ಥವನ್ನು ಸೂಚಿಸುತ್ತೆ. ದೇವರಿಗೆ ನಾನು ವಿಮುಖನಾದೆ ಅಂದ್ರೆ ಶರಣಾದೆ ಅಂತ ಅರ್ಥವನ್ನು ಸೂಚಿಸುತ್ತೆ. ಶರಣಾಗತಿ ಅಂತಾನೂ ಕೂಡ ಆಗುತ್ತೆ, ವಿರುದ್ಧ ಮುಖ ಅಂತಾನೂ ಕೂಡ ಆಗುತ್ತೆ. ಅಭಿಮುಖ, ವಿಮುಖ. ಇಲ್ಲಿ ಹಿಮ್ಮುಖ ಅಂತ ಹೇಳೋದಿಕ್ಕಾಗೋದಿಲ್ಲ, ಹಿಂದಿನ ಮುಖ ಅಂತ ಆಗೋದಿಲ್ಲ. ವಿಮುಖ, ಅಭಿಮುಖ, ವಿಮುಖ. ಇನ್ನೊಂದು ಅರ್ಥ ಶರಣಾಗತಿ ಅಂತಾನೂ ಕೂಡ ಆಗುತ್ತೆ. ದೇವರಿಗೆ ವಿಮುಖನಾಗು, ದೇವರ ಕಡೆಗೆ ವಾಲು ಅನ್ನುವಂಥ ಅರ್ಥ ಆಗುತ್ತೆ. ಮೆಲ್ಲ ಮೆಲ್ಲನೆ ದ್ವಿರುಕ್ತಿ. ಮೆಲ್ಲ ಮೆಲ್ಲನೆ ದ್ವಿರುಕ್ತಿ. ಸರ್, ಪಂಚೇಂದ್ರಿಯ, ಪಂಚ ಪ್ಲಸ್ ಇಂದ್ರಿಯ, ದ್ವಿಗು ಸಮಾಸ. ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ, ದ್ವಿಗು ಸಮಾಸ. ಇದು ಸಂಧಿ ಪದವೂ ಕೂಡ ಹೌದು. ಗುಣಸಂಧಿ. ಗುಣಸಂಧಿ.
ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ದ್ವಿಗು ಸಮಾಸ, ಹಾಗೆಯೇ ಗುಣಸಂಧಿ ಪಂಚ ಪ್ಲಸ್ ಇಂದ್ರಿಯ. ಸೊ ಸಮಾಸಕ್ ಪಂಚಗಳಾದ ಇಂದ್ರಿಯ ಅಂತ ಬಿಡಿಸ್ಬೇಕಲ್ವಾ? ಪಂಚಗಳಾದ ಇಂದ್ರಿಯ ಅಥವಾ ಪಂಚ ಪ್ಲಸ್ ಇಂದ್ರಿಯ ಅಂತಾನು ಕೂಡ ಬರೋದು. ಪಂಚಗಳಾದ ಇಂದ್ರಿಯ ಅಂತ ಆಗಲ್ಲ, ಅಲ್ಲಿಗೆ ಸಂಖ್ಯಾವಾಚಕ ಬರ್ಬೇಕಲ್ಲ. ಪಂಚ ಅಂತ ಹೇಳಿದ್ರೆ ಸಂಖ್ಯೆ, ಪಂಚಗಳಾದ ಅಂತ ಬರಲ್ಲ, ಪಂಚ ಅಂತಾನು ಬಳಸ್ಬೋದು. ಜಾಗೃತ ವಿರುದ್ಧ ಪದ ಅಜಾಗೃತ. ಅಜಾಗೃತ. ಜಾಗೃತ ಅಜಾಗೃತ. ಗೋಚರ ವಿರುದ್ಧ ಪದ ಗೋಚರ. ಅಗೋಚರ. ಅಗೋಚರ ಜೀವಿಗಳು, ಕಣ್ಣಿಗೆ ಕಾಣಿಸದಂಥವನ್ನ ಅಗೋಚರ. ಗೋಚರ ಅಂದ್ರೆ ಕಣ್ಣಿಗೆ ಕಾಣಿಸುವಂತಹದ್ದು, ಗೋಚರಿಸುವಂತಹದ್ದು. ಗೋಚರ ಅಗೋಚರ. ಹಿಂದಿನಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ಹಿಂದಿನಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ಕತ್ತೆತ್ತಿ ಕ್ರಿಯಾ ಸರ್ ಲೋಪಸಂಧಿ. ಲೋಪಸಂಧಿ. ಕತ್ತು ಪ್ಲಸ್ ಎತ್ತಿ ಲೋಪಸಂಧಿ. ಕತ್ತನ್ನು ಪ್ಲಸ್ ಎತ್ತಿ ಕ್ರಿಯಾ ಸಮಾಸ. ಸರ್ ಸಂಧಿಗೆ ಕತ್ತು ಪ್ಲಸ್ ಎತ್ತಿ ಬರ್ಬೇಕಾ ಸರ್? ಹೌದು, ಕತ್ತು ಪ್ಲಸ್ ಎತ್ತಿ ಸಂಧಿಗೆ, ಕತ್ತನ್ನು ಪ್ಲಸ್ ಎತ್ತಿ ಕ್ರಿಯಾ ಸಮಾಸ. ವಿಭಕ್ತಿ ಪ್ರತ್ಯಯಗಳು ಬರುವಂಥದ್ದು ಹೆಚ್ಚಾಗಿ ಕ್ರಿಯಾ ಸಮಾಸದಲ್ಲಿ, ವಿಭಕ್ತಿ ಪ್ರತ್ಯಯಗಳು ಆಡಾಗುವಂಥದ್ದು. ಹೊಳೆ, ಮಿನುಗು, ಮಿಂಚು. ಅದೇ ರೀತಿ ನಾನಾರ್ಥ ಪದ ಬಂದಾಗ ತೊರೆ ಅಥವಾ ನದಿ. ಮಿಂಚು, ಮಿನುಗು ಸಮಾನಾರ್ಥಕ ಪದ. ನಾನಾರ್ಥಕ ಪದ ತೊರೆ ಅಥವಾ ನದಿ. ಮಿಂಚು, ತೊರೆ ಅಥವಾ ನದಿ ನಾನಾರ್ಥಕ ಪದದಲ್ಲಿ. ಸ್ವಲ್ಪ ಪರಿಮಾಣವಾಚಕ. ಸ್ವಲ್ಪ ಪರಿಮಾಣ ವಾಚಕ. ನೆಗೆ, ಜಿಗಿ, ಹಾರು. ನೆಗೆ, ಜಿಗಿ, ಹಾರು. ದಾರಿ, ಹಾದಿ, ರಸ್ತೆ, ಪಥ. ಮಾರ್ಗ. ಮಾರ್ಗ, ಹಾದಿ, ರಸ್ತೆ, ಪಥ, ಮಾರ್ಗ. ಸರ್ ಪುನಃ ಮತ್ತೆ. ಪುನಃ ಮತ್ತೆ. ಪುನಃ ಮತ್ತೆ. ಪುನಃ ಮತ್ತೆ. ಬೆನ್ನು ತಿರುಗಿಸಿ, ಬೆನ್ನನ್ನು ತಿರುಗಿಸಿ. ಬೆನ್ನು ತಿರುಗಿಸಿ, ಬೆನ್ನನ್ನು ತಿರುಗಿಸಿ ಕ್ರಿಯಾ ಸಮಾಸ ಕೂಡ ಆಗುತ್ತೆ. ಆದರೂ ಕೂಡ ನನಗೆ ಸಮಯವನ್ನ ಕರುಣಿಸ್ತಿದ್ದೇವೆ ಅಂತ ಹೇಳಿ ಹೇಳ್ಕೊತಾರೆ. ಆದರೆ ನೆಲದ ಮೇಲೆ ಇರ್ತಕ್ಕಂತಹ ಕಲ್ಲನ್ನು ಎಡವಿ ಶಾನುಭೋಗರು ನೆಲಕ್ಕೆ ಬಿದ್ದು ಬಿಡ್ತಾರೆ. ಬಿದ್ದಾಗ ಅವರಿಗೆ ಈಗಾಗಲೇ ಹಸಿವಾಗಿತ್ತು ಮತ್ತು ಸುಸ್ತು ಕೂಡ ಆಗಿದೆ. ಅದರಿಂದ ಅವರು ಪ್ರಜ್ಞಾಹೀನವಾಗಿ ಅವರು ನೆಲದ ಮೇಲೆ ಬೀಳ್ತಾರೆ. ಇಂತಹ ಸಂದರ್ಭ ಒದಗಿ ಬರುತ್ತೆ. ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ ಅಂತಕ್ಕಂಥ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ನಮಗೆ ಲೇಖಕರು ತಿಳಿಸ್ಕೊಡ್ತಾರೆ. ಅಂದರೆ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ಅಂತಕ್ಕಂಥ, ಆದರೆ ಕೆಟ್ಟ ಕೆಲಸವನ್ನು ಮಾಡಿ ತಮ್ಮ ಕರ್ಮವನ್ನು ನಾವೇ ತೀರಿಸಬೇಕು ಅಂತಕ್ಕಂತಹ ಅಂಶವೂ ಕೂಡ ನಮಗೆ ನೋಡ್ತೀವಿ ಮಕ್ಕಳೇ. ಇಂತಹ ಒಂದು ಸಂದರ್ಭದಲ್ಲಿ ಹುಲಿಗೂ ಕೂಡ ವಿಪರೀತವಾಗಿರ್ತಕ್ಕಂಥ ಆಯಾಸ ಆಗಿದೆ. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದ್ರೂ ಕೂಡ ಹುಲಿಗೆ ಏನೂ ಕೂಡ ಪೆಟ್ಟಾಗಲಿಲ್ಲ. ಆಶ್ಚರ್ಯ ಆಗ್ತದೆ. ಬಳಲಿಕೆಯಿಂದ ಮನಸ್ಸು ಪರಿಸ್ಥಿತಿ ಅರಿವು ಅವರಿಗೆ ಆಗತ್ತೆ. ಒಂದು ದೇವರೇ ಏನನ್ನೂ ಮಾಡಿದನಿಗೆ ಒಂದು ಮರತ್ತಷ್ಟಾದರೂ ಕೂಡ ಕರುಣೆಯನ್ನು ಕರುಣಿಸು ಅಂತೇಳಿ ಬೇಡ್ಕೊತಾರೆ. ಇದನ್ನು ಈ ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ದೇವರ
ಮರ ಹತ್ತಷ್ಟು ಆದರೂ ಅವಕಾಶವನ್ನು ಕರುಣಿಸು ಅಂತೇಳಿ ಇದು ಸಂದರ್ಭಕ್ಕೆ ಬರತಕ್ಕಂತಹ ಒಂದು ವಾಕ್ಯ. ಪರೀಕ್ಷಾ ದೃಷ್ಟಿಯಿಂದ ಇದನ್ನ ಸುಮಾರು ಸರಿ ದೇವರೇ ಮರ ಹತ್ತಷ್ಟು ಆದರೂ ಅವಕಾಶವನ್ನು ಕರುಣಿಸು. ಶಾನುಭೋಗರು ಮನಸ್ಸಿನಲ್ಲಿ ಅಂದುಕೊಂಡಂತಹ ಒಂದು ಮಾತು, ಹುಲಿಯಿಂದ ರಕ್ಷಣೆ ಮಾಡುವ ಸಲುವಾಗಿ ಮರ ಏನಾದರೂ ಕೂಡ ಹತ್ತಲಿಕ್ಕೆ ಒಂದು ಅವಕಾಶ ಕರುಣಿಸಿದವರೇ, ಅದರಿಂದ ನಾನು ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೋತೀನಿ ಅಂತಕ್ಕಂಥ ಅಂಶವನ್ನು ಕೂಡ ಹೇಳ್ತಾರೆ ಮಕ್ಕಳೇ. ಒಂದೇ ವರ್ಷದಲ್ಲಿ ಮರದ ಕಡೆ ಧಾವಿಸ್ತಾರೆ, ಆದರೆ ಪರಿಸ್ಥಿತಿ ಕಲ್ಲನ್ನು ಎಡವಿ ಅವರು ಬಿದ್ದು ಬಿಡ್ತಾರೆ. ಬಿದ್ದಾಗ ಅವ್ರಿಗೆ ಮೂರ್ಛೆ ಹೋಗುತ್ತೆ. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆಯಿಂದ ಅವರು ಎಚ್ಚೆತ್ಕೊತಾರೆ. ಅವೆಲ್ಲವೂ ಕೂಡ ಸರಿಯಾಗಿ ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮುಖದ ಮೇಲೆ ನೀರನ್ನು ಚಿಮಿಸಿದರೆ, ಕಣ್ಣು ಮಂಜು ಆಗ್ತಾ ಇದೆ. ಅವರ ಸುತ್ತ ಸುಮಾರು ಜನ ಇದ್ದಾರೆ. ಎಲ್ಲವೂ ಕೂಡ ಅವರಿಗೆ ಅರಿವಾಗ್ತದೆ. ಆದರೆ ಮೂರ್ಛೆಯಲ್ಲಿ ಶಾನುಭೋಗರು ಬಿದ್ದಿದ್ದಾಗ ಏನು ನಡೆದಂತಹ ಘಟನೆ ಅಂತಕ್ಕಂತಹ ಅಂಶವನ್ನು ನಿಮಗೆ ಲೇಖಕರು ಹೇಳ್ತಾರೆ. ಏನು ಘಟನೆ? ಶಾನುಭೋಗರು ಮೂರ್ಛೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ಮಾರಲಿಕ್ಕೆ ರೈತರು ಹೋಗಿದ್ರು. ಅಲ್ಲಿ ಬೆಳದಿಂಗಳ ಒಂದು ಬೆಳಕಿತ್ತು. ಅದರಲ್ಲಿ ಬೆಳಕಿನಲ್ಲಿ ಗಾಡಿ ಹೊಡ್ಕೊಂಡು ತಮ್ಮ ಹಳ್ಳಿಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಕಾಲು ಹರುದಾರಿ ಅಂತ ಹೇಳಿದೆ. ಸಾಮಾನ್ಯವಾಗಿ ಹರುದಾರಿ ಅಂತಂದರೆ ದೂರವನ್ನು ಅಳೆಯುವಂತಹ ಒಂದು ಮಾಪನ. ಇದು 3 ಮೈಲಿಗೆ ಒಂದು ಹರದಾರಿ ಅಂತ ಹೇಳಿ, 3 ಮೈಲಿಗೆ ಒಂದು ಹರದಾರಿ. ಇಲ್ಲಿ ಕಾಲು ಹರದಾರಿಗೆ ಸ್ವಲ್ಪ ದೂರ ಇರುವಂಥ ಸಂದರ್ಭದಲ್ಲಿ ಎತ್ತುಗಳು ಕಣಿಯನ್ನು ಹಾಕೋತವೆ. ಎತ್ತುಗಳು ಏನು ಮಾಡಿಕೊಂಡು ಮುಂದೆ ಹೋಗೋದಿಲ್ಲ. ಕಣಿಯನ್ನು ಹಾಕೊಂಡ ಮೇಲೆ ಅದೇ ವೇಳೆಗೆ ಎದೆ ನಡುಗುವಂತಹ ಒಂದು ಅಂಶ ಆಗ್ತದೆ. ಹುಲಿಯ ಗರ್ಜನೆ ಆ ರೈತರಿಗೆ ಕೇಳಿಸುತ್ತೆ. ಎತ್ತುಗಳ ಗಂಟೆಯ ಶಬ್ದವನ್ನು ಕೂಡ ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡುತ್ತೆ. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಅದು ಕೋಪದಿಂದ ಗರ್ಜಿಸಿ ಪಲಾಯನ ಮಾಡುತ್ತೆ, ಓಡಿ ಹೋಗುತ್ತೆ ಮಕ್ಕಳು. ಅದರ ಜೊತೆಗೆ ಸಾಮಾನ್ಯವಾಗಿ ಜನರಿಗೆ ಹುಲಿ ಅಂತಂದರೆ ಭಯ ಇದ್ದೇ ಇರ್ತದೆ. ಎಷ್ಟು ಜನ ಇದ್ರೂ ಕೂಡ ಭಯ ಇದ್ದೇ ಇರ್ತದೆ. ಕೊನೆಗೆ ಅವರು ಆ ತೆಂಗಿನ ಗರಿಯಿಂದ ಬೆಂಕಿಯನ್ನು ಹೊತ್ತಿಸಿ ಕೇಕೆಯನ್ನು ಹಾಕ್ತಾರೆ. ಮತ್ತು ತನ್ನ ಬಂದೂಕಿನಲ್ಲಿರ್ತಕ್ಕಂತಹ ಒಂದು ಬಂದೂಕಿನಿಂದ 2-3 ತೋಟ ಗುಂಡನ್ನು ಹಾರಿಸ್ತಾರೆ. ಸ್ವಲ್ಪ ಹೊತ್ತು ನಿಶಬ್ದತೆಯಿಂದ ಕೂಡಿದಾಗ ಹುಲಿಯ ಗರ್ಜನೆ ಅಂತಕ್ಕಂಥವರಿಗೆ ಕೇಳಿಸ್ತಿಲ್ಲ. ಗಲಭೆಯನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಹುಲಿ ಅಂತಕ್ಕಂಥದ್ದು ಆ ಜನರ ಗರ್ಜನೆಯನ್ನು ಕೇಳಿ ಅದು ಓಡಿ ಹೋಯಿತು. ಅಂತಹ ಸಂದರ್ಭದಲ್ಲಿ ಶಾನುಭೋಗರು ಅಲ್ಲಿ ಪಕ್ಕದಲ್ಲಿ ಬಿದ್ದಿದ್ರು. ಅದನ್ನು ನೀರನ್ನು ಚಿಮುಕಿಸಿ ಶಾನುಭೋಗರಿಗೆ ಎಚ್ಚರಗೊಳ್ಳುವಂತೆ ಮಾಡ್ತಾರೆ ಮಕ್ಕಳೇ. ಆಗ ಅವರಿಗೆ ಇಷ್ಟೊಂದೆಲ್ಲ ಘಟನೆಗಳು ನಡೆದ್ವಾ ಅಂಥೇಳಿ ಅಂಶ ಗೊತ್ತಾಗ್ತದೆ. ಶಾನುಭೋಗರೇನೋ ತುಂಬ ಗಟ್ಟಿ ಮನಸ್ಸಿನವರು, ಬೇಗ ಅವರು ಚೇತರಿಸ್ಕೊಂಡಿದ್ರು. ನಡೆದ ಸಂಗತಿಯೆಲ್ಲ ಅವರು ನೆನಪು ಮಾಡ್ಕೋತಾರೆ. ಮನೆಗೆ ಮೈಕೈ ಸ್ವಲ್ಪ ನಡುತ್ತಿದ್ದೆ ಹೊರತು ಅವ್ರಿಗೆ ಏನೂ ಕೂಡ ಗಾಯ ಏನೂ ಆಗಿರಲಿಲ್ಲ. ಹುಲಿಯ ಭಯ ಏನೋ ಹೋಗ್ತದೆ. ಆದರೆ ಪಕ್ಕದಲ್ಲಿರ್ತಕ್ಕಂತಹ ಕೀರ್ತಿ ಪುಸ್ತಕವನ್ನು ಕೂಡ ಭದ್ರವಾಗಿ ಅವರು ಇಟ್ಕೋತಾರೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿ ಚಿಂತೆ, ವಿಸ್ಮಯವನ್ನು ಅವರು ಮಾಡ್ಕೋತಾರೆ. ಆದರೆ ಮನಸ್ಸಿನಲ್ಲಿ ಹುಲಿ ಯಾಕೆ ನನ್ನ ತಿನ್ನಲಿಲ್ಲ, ಯಾಕೆ ನನ್ನನ್ನು ಉಳಿಸ್ತು, ನಾನು ಹೇಗೆ ಜೀವವನ್ನು ಉಳಿಸ್ಕೊಂಡೆ ಅಂತಕ್ಕಂತಹ ಅಂಶವನ್ನು ನೆನಪು ಮಾಡ್ಕೋತಾರೆ. ಗಾಡಿಯವ್ರನ್ನ ಕೇಳ್ತಾರೆ, ನಾನು ಮುಖ ಮೇಲಾಗಿ ಬಿದ್ದಿದ್ನೋ ಬೆನ್ನು ಮೇಲಾಗಿ ಬಿದ್ದಿದ್ನೋ ಅಂಥೇಳಿ ಅಲ್ಲಿ ಶಾನುಭೋಗರು ಗಾಡಿಯವ್ರನ್ನ ಕೇಳಿದಾಗ ಇಲ್ಲ ಬೆನ್ನು ಮೇಲಾಗಿ ನೀನು ಬಿದ್ದಿದ್ರಿ ಅಂತೇಳಿ ಗಾಡಿಯವರು ಹೇಳ್ತಾರೆ. ಆಗ ಅವರಿಗೆ ಉತ್ತರ ಸಿಕ್ಕಂತೆ ಆಗ್ತದೆ. ಶಾನುಭೋಗರಿಗೆ ಇವೆಲ್ಲ ನೋಡಿ ಆ ಹುಲಿಯ ಒಂದು ಧರ್ಮಶ್ರದ್ಧೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಭಲೆ ಅಂತಕ್ಕಂಥ ಒಂದು ಉದ್ಗಾರವನ್ನು ಕೂಡ ಅವರು ಹೇಳಿದ್ದಾರೆ ಮಕ್ಕಳೇ. ಶಾನುಭೋಗರಿಗೆ ಏನೋ ಮುಚ್ಚಿಡ್ತೀನೋ ಅಂತೇಳಿ ಗಾಡಿಯವರು ಅಂದ್ಕೋತಾರೆ. ಅವೆಲ್ಲವನ್ನು ಕೂಡ ಕಥೆಯಲ್ಲಿ ಅವರೆಲ್ಲ ಹೇಳ್ಕೊತಾರೆ ಮಕ್ಕಳೇ. ಶಾನುಭೋಗರು ಒಂದು ಕುಡಿದ ನೀರು ಒಲಗದ ಹಾಗೆ ಅವರ ಜೀವವನ್ನು ಸಹಿತ ಮನೆ ಸೇರ್ಕೋತಾರೆ. ಒಂದು ಹಸುವಾಗಿರುವ ರಸದ ಊಟವನ್ನು ಕೂಡ ಅವರು ಮಾಡ್ತಾರೆ. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆಯನ್ನು ಅವರು ಮಾಡ್ತಾರೆ. ಅಲ್ಲಿ ಮುಖದಲ್ಲಿ ಅವರು ಮುಗುಳನಾಗೆ ಮೂಡುತ್ತೆ. ಒಂದು ಊಟದ ರುಚಿ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ. ಇಮ್ಮಡಿ 2 + ಮಡಿ
ಇಮ್ಮಡಿ ಅಂತಕ್ಕಂಥದ್ದು, 2 ಪ್ಲಸ್ ಮಡಿ ಇಮ್ಮಡಿ, 2 ಅಂತಕ್ಕಂಥದ್ದು ಸಂಖ್ಯಾವಾಚಕ ಪದ ಆಗಿರೋದ್ರಿಂದ ಇದು ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸಕ್ಕೆ ಉದಾಹರಣೆ ಮಕ್ಕಳೇ. ಪೂರ್ವಪದ ಸಂಖ್ಯಾವಾಚಕವಾಗಿ ಉತ್ತರಪದ ಪ್ರಧಾನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಹಾಗೆ ಅವರಿಗೆ ಅರೆ ನಿಮಿಷದ ಒಂದು ಅವಕಾಶ ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿರ್ತಕ್ಕಂತಹ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣವಸ್ತುವ ಹೊದಿಕೆಯಲ್ಲಿ ವಿಶ್ರಾಂತಿಯನ್ನು ಇವತ್ತು ಪಡಿತಾ ಇದೆ. ಒಂದು ಕೊಲೆಯಲ್ಲಿ ಇಟ್ಟಿದ್ರು, ಊಟವನ್ನು ಮಾಡಿದ್ರು, ಆದರೆ ಹುಲಿ ಎಷ್ಟು ಹಸಿದಿರಬೇಕಲ್ಲ ಅಂತಕ್ಕಂತಹ ಯೋಚನೆಯನ್ನು ಕೂಡ ಒಂದು ಕಡೆ ಮಾಡ್ತಾರೆ. ರಸದೂಟವನ್ನು ಊಟ ಮಾಡಿ ಕೀರ್ತಿ ಪುಸ್ತಕವನ್ನು ಕೊಲೆಯ ಮೇಲೆ ಇಟ್ಟು ಅವರು ವಿಶ್ರಾಂತಿಯನ್ನು ಪಡ್ಕೋತಾರೆ ಮಕ್ಕಳೇ. ಶಾನುಭೋಗರ ದೃಷ್ಟಿಯಲ್ಲಿ ಅನಂತ ವಾತ್ಸಲ್ಯದಿಂದ ಅವರಿಗೆ ಕೃತಜ್ಞತೆಯನ್ನು ಅದು ಸಲ್ಲಿಸ್ತಾರೆ ಮಕ್ಕಳೇ. ಇಷ್ಟು ಅಂಶ. ಶಾನುಭೋಗರು ಈಗ ಇಲ್ಲ, ಆದರೆ ಕೀರ್ತಿ ಪುಸ್ತಕ ಇವತ್ತು ಕೂಡ ವಂಶದವರು ಅದನ್ನು ಪೂಜನೀಯವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಲೇಖಕರು ಹೇಳ್ತಾರೆ, ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ ಅಂಥೇಳಿ ಅವರ ಲೇಖಕರ ಕೊನೆಗೆ ಹೇಳ್ತಾರೆ. ಕೀರ್ತಿ ಪುಸ್ತಕವನ್ನು ಪೂಜೆ ಮಾಡಿರ್ಬೋದು, ಅದರಿಂದ ಶಾನುಭೋಗರು ಉಳಿದಿದ್ದಲ್ಲ, ಹುಲಿಯಲ್ಲಿರ್ತಕ್ಕಂಥ ಒಂದು ಧರ್ಮಶ್ರದ್ಧೆಯಿಂದ. ಯಾವತ್ತೂ ಕೂಡ ಭಾರತದ ಹುಲಿಗಳು ಎದುರಿಗೆ ಅದು ಕೊಂದು ತಿನ್ನುವಂತಹದ್ದು ಹೊರತು ಬೆನ್ನು ತಿರುಗಿಸಿ ಹೊಡೆದಾಗ ಯಾವತ್ತೂ ಕೂಡ ಕೊಲ್ಲುವಂಥದ್ದು ಹುಲಿಯ ಧರ್ಮ ಅಲ್ಲ, ಶತ್ರುವನ್ನಾದರೂ ಸರಿ ಅಂತಕ್ಕಂಥ ಒಂದು ಅಂಶವನ್ನು ನಾವು ಗದ್ಯ ಭಾಗದಲ್ಲಿ ನೋಡಿದೀವಿ. ಇವೆಲ್ಲ ಅಂಶಗಳನ್ನು ನಾವು ತಿಳ್ಕೊಂಡು ಪ್ರಾಣಿಗಳಿಗೆ, ಅದು ವ್ಯಾಘ್ರ ಹುಲಿಗೆ ಇರ್ತಕ್ಕಂಥ ಒಂದು ಧರ್ಮಶ್ರದ್ಧೆಯನ್ನು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಮಕ್ಕಳೇ. ಇವತ್ತು ಮನುಷ್ಯರಾಗಿ ನಾವು ಕೂಡ ಕೆಲವೊಂದು ಸಾರಿ ಧರ್ಮಗಳನ್ನ ಪ್ರಶ್ನೆಯನ್ನು ಮಾಡಿದರೆ ನಮ್ಮ ಹಸಿವಿಗಾಗಿ ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಅದನ್ನೆಲ್ಲವೂ ಕೂಡ ಬದಿಗಿಟ್ಟು ನಮಗೆ ಎಷ್ಟೇ ಹಸಿವಾದರೂ ಕೂಡ ಸತ್ಯದಿಂದ ಬದುಕೋಣ, ಧರ್ಮದಿಂದ ಬದುಕೋಣ. ಅಧರ್ಮವನ್ನು ನಾವು ಪಾಲನೆ ಮಾಡಬೇಡ, ಧರ್ಮವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಯತ್ತ ಇಂತಹ ಅಂಶಗಳನ್ನು ನಾವು ಪ್ರಾಣಿಗಳಿಂದ ಕಡೆಯಾಗಿ ಜೀವನ ಮಾಡಬೇಡ, ಮನುಷ್ಯತ್ವದಿಂದ ನಾವು ಒಂದು ಬದುಕನ್ನು ಸಾಗಿಸ್ಕೋಣ ಅಂತೇಳಿ ಲೇಖಕರು ಅಂಶವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ನಮಗೆ ಈ ಗದ್ಯ ಭಾಗವನ್ನು ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ತುಂಬ ಅದ್ಭುತವಾಗಿರ್ತಕ್ಕಂಥ ಗದ್ಯ ಭಾಗ. ಇದನ್ನು ಒಮ್ಮೆ ನೀವು ಓದ್ಕೊಂಡು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಉತ್ತರಗಳಿಗೆ ನೀವು ಹುಡುಕಬೇಕು. ನೆಕ್ಸ್ಟು ಅದನ್ನು ನೋಟ್ಸನ್ನು ನೀವು ಬರೀಬೇಕಾಗ್ತದೆ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪರೀಕ್ಷಾ ದೃಷ್ಟಿಯಿಂದ ಈ ಗದ್ಯ ಭಾಗ ಬಹಳ ಮುಖ್ಯ ಮಕ್ಕಳೇ. ನೀವು ಮುಂದಿನ ತರಗತಿಗೆ ಬರುವಾಗ ಗದ್ಯ ಭಾಗವನ್ನು ಓದ್ಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬರಬೇಕು. ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ನೀವು ಓದ್ಕೊಂಡು ಗದ್ಯ ಭಾಗ ಓದ್ಕೊಂಡು ವಿವರವಾಗಿ ಬರ್ಕೊಂಡು ಬನ್ನಿ. ಹಾಗೆ ಶಾನುಭೋಗರನ್ನ ರಕ್ಷಿಸಿದ್ದು ಕೀರ್ತಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ನೀವು ಇದನ್ನು ವಿವರವಾಗಿ ಗದ್ಯ ಭಾಗ ಓದ್ಕೊಂಡು ಬರೀಬೇಕು. ಪರೀಕ್ಷಾ ದೃಷ್ಟಿಯಿಂದ ಕೂಡ ಈ ಪ್ರಶ್ನೆಗಳು ಬಹಳ ಮುಖ್ಯ ಆಗ್ತದೆ ಹೇಳ್ತಾ, ಭಾಷಾಭ್ಯಾಸದಲ್ಲಿ ಇದಕ್ಕೆ ವ್ಯಾಕರಣಾಂಶಗಳಲ್ಲಿ ಇದ್ದಾವೆ ಮಕ್ಕಳು. ತದಿತಾಂತಗಳು ಮತ್ತು ತದಿತಾಂತ ಅವ್ಯಯಗಳು ಮತ್ತು ಭಾಷಾ ಚಟುವಟಿಕೆಗಳಿದ್ದಾವೆ ಮಕ್ಕಳು. ಇದು ಕೂಡ ಒಂದು ಅಂಕಕ್ಕೆ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ. ತದಿತಾಂತ ನಾಮಗಳು, ತದಿತಾಂತ ಅವ್ಯಯಗಳ ಬಗ್ಗೆ ಕೇಳ್ತಾರೆ. ಅದನ್ನು ನೀವು ಗಮನಿಸಿ ಮಕ್ಕಳೇ. ಇದನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಅಂಶಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ತರಗತಿಗೆ ಈಗ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿ ಮತ್ತೆ ಪುನಃ ಭೇಟಿಯಾಗೋಣ. ಧನ್ಯವಾದ.